ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ನಾನು ನನ್ನ ಜರ್ನಿ ಶುರು ಮಾಡ್ತೀನಿ. ಇವಾಗ ಫುಲ್ ಫ್ರೆಶ್ ಆಗಿ ನಮ್ಮ ರೂಮಿಂದ ಕೆಲ್ಸಕ್ಕೆ ಹೋಗೋಕೆ ರೆಡಿಯಾಗಿ ಹೊಂಟೇನ. ಡೋರ್ ಒಂದು ಬಂದ್ ಮಾಡಿಬಿಡೋಣ ಮತ್ತು ಸುಮ್ಮನೆ. ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಎಲ್ರು ಹೆಂಗಿದ್ರಿ? ಈ ಸೈಡಿನ ನಮ್ಮ ರೂಮ್. ಇದು ನೋಡಿ ಫ್ರೆಂಡ್ಸ್, ನಮ್ಮ ಗಾಡಿ ಸ್ವಿಫ್ಟ್ ಡಿಸೈರ್ ಇದು ಕೊಟ್ಟಿದ್ದವ್ರು ನಮ್ಮ ಗಾಡಿ. ಇವ ನಮ್ಮ ಪಾರ್ಟ್ನರ್ ನಿಸಾನ್ ಗಾಡಿ ಕೊಟ್ಟರೆ ಸ್ನೇಹಿತರೆ ಗಾಡಿ ತೊಗೊಂಡು ಹೋಗಾಕತ್ತಾನ. ಇಷ್ಟು ಬಿಸಿಲೈ ಸ್ನೇಹಿತರೆ ಇವಾಗ ಇಲ್ಲಿ. ಇದೇ ನಮ್ಮ ರೂಮ್. ಇಲ್ಲಿ 9th ಫ್ಲೋರ್ ಒಳಗೈತೆ ನಮ್ಮ ರೂಮ್. ನಮ್ಮ ಗಾಡಿ ಸ್ನೇಹಿತರೆ. ಗಾಡಿ ಬರ್ರಿ ಸ್ನೇಹಿತರೆ, ಇವಾಗ ಡ್ಯೂಟಿಗೆ ಹೋಗ್ಬೇಕು. ಇದು ಬಂದ್ಬಿಟ್ಟು ಕೋಯತ್ ಪಂಡರ್ ಅಂತ ಆ್ಯಪ್ ಐತಿ. ಈ ಆ್ಯಪ್ ಒಳಗೆ ಮನೆ ನಂಬರ್ ಎಲ್ಲ ಬರ್ತಾವೆ. ಅದಕ್ಕೆ ಈ ಆ್ಯಪ ನಾ ಯೂಸ್ ಮಾಡ್ತೇನೆ. ಈ ಆ್ಯಪ್ ಚಲೋ ಐತಿ. ಕೋಯತ್ ಪಂಡರ್ ಅಂತಂದು ಆ್ಯಪ್ ಐತಿ. ನೋಡಿರಿ ಸ್ನೇಹಿತರೆ, 35 ಕಿಲೋಮೀಟರ್ಸ್ ಐತಿ. 30 ನಿಮಿಷ ತೋರಿಸ್ತದೆ ಟೈಮಿಂಗ್. ನಮ್ಗೆ ಟೈಮ್ ಆಗೈತಿ ಇವಾಗ. ಟೈಮ್ ಬಂದ್ಬಿಟ್ಟು 5 ಗಂಟೆ 42 ನಿಮಿಷ ಆಗೈತಿ ಸ್ನೇಹಿತರೆ. ಇವಾಗ ನಮ್ದು 6:15ಕ್ಕೆ ಡ್ಯೂಟಿ ಐತಿ. ಇಲ್ಲಿ ತೋರ್ಸೋದೈತಿ 6:10ಕ್ಕೆ ನಾ ಅಲ್ಲಿ ಹೋಗಿ ರೀಚ್ ಆಕೇನಂತಂದು. ಬರ್ರಿ ಮತ್ತೆ ಯಾಕೆ ತಡ ಮಾಡೋದು. ಅಲ್ಲಿ ಹೋಗಿ ನಿಮ್ಗೆ ಯಾವ ಥರ ನಮ್ಮ ಕೆಲಸ ಇರ್ತೈತೆ ಅನ್ನೋದು ರಿಯಲ್ ಆಗಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿ 5 ಗಂಟೆ 43 ನಿಮಿಷ ಆಗಿ ಸ್ನೇಹಿತರೆ. ಈ ಥರ ಇಲ್ಲಿ ಬಿಸಿಲೈತಿ. ಇಲ್ಲಿ ನೋಡ್ಬೋದು ನೀವು 44 ತಾಪಮಾನ 44% ಐತಿ. ಇವೆಲ್ಲ ರೂಮ್ಗಳು ಸ್ನೇಹಿತರೆ, ಇವು ಕೆಲಸಕ್ಕೆ ಬರೋರು. ಬರೀ ಸ್ನೇಹಿತರೆ ಹೋಗುವ. ಇವಾಗೆಲ್ಲ ಡ್ಯೂಟಿ ಮುಗಿಸಿ ಬರಾಕತ್ತಾರೆ ಎಲ್ಲ ಜನ. ನಮ್ದು ಈಗ ಡ್ಯೂಟಿ ಸ್ಟಾರ್ಟ್ ಸ್ನೇಹಿತರೆ. 6 ಗಂಟೆ 6:15ಕ್ಕೆ ಸ್ಟಾರ್ಟ್ ಐತೆ ನಮ್ಮ ಡ್ಯೂಟಿ. ನೋಡಿ ಸ್ನೇಹಿತರೆ, ಇವಾಗ ಬಂದೆ ನಾನು ಇಲ್ಲಿ. ನಮ್ಮ 35 ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತಿ ನಮ್ಮ ರೂಮ್ ಮತ್ತು ನಾವು ಕೆಲಸ ಮಾಡೋದು ಏರಿಯಾ ಬಂದ್ಬಿಟ್ಟು. ಅಂದ್ರೆ ನಾವು ಈಗ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಒಂದು 25 ನಿಮಿಷ 35 ನಿಮಿಷ ಬೇಕು. ಈಗ ಬಂದೆ ಇವಾಗ ನೋಡ್ಬೇಕು ಯಾವ್ದು ಆರ್ಡರ್ ಬೀಳ್ತದೋ ಹೆಂಗೆ. ಆಮೇಲೆ ನಾವು ಇರೋದು ಬಂದ್ಬಿಟ್ಟು ಪರ್ವಾನಿಯಾ ಅಂತಂದು ಆ ಸಿಟಿ ಒಳಗೆ ಇರ್ತೀವಿ. ಪರ್ವಾನಿಯಾ ಸಿಟಿ. ಇಲ್ಲಿ ನಮ್ಮ ಕೆಲಸ ಬಂದ್ಬಿಟ್ಟು ಜಹಾರಾ ಅಂತ ಹೇಳ್ಕೊಂಡು ಜಹಾರಾ ಅಂತ ಐತಿ. ಜಹಾರಾ ಒಳಗೆ ಇಲ್ಲಿ ನೋಡ್ರಿ ಎಲ್ಲ ಸ್ವಲ್ಪ ಅಲ್ಲಿ ಮರ ಕಾಣಿಸ್ತಾವ, ಗಿಡ ಮರ ಎಲ್ಲ. ಇನ್ನೂ ಟ್ರಾಫಿಕ್ ಸ್ಟಾರ್ಟ್ ಆಗಿಲ್ಲ ಇಲ್ಲಿ, ಇವಾಗ ಸ್ಟಾರ್ಟ್ ಆಗ್ತೈತಿ ಟ್ರಾಫಿಕ್.
ಡ್ಯೂಟಿ ಸ್ಟಾರ್ಟ್ ಮಾಡೇನ. ಅಲ್ಲಿ ಅಂದ್ರೆ ರೆಸ್ಟೋರೆಂಟ್ ಹತ್ರ ಸಮೀಪ ಇದ್ರೆ ಬೇಗ ಡ್ಯೂಟಿ ಬೀಳ್ತಾವೆ, ಇದು ಆರ್ಡ್ರ್ ಬರ್ತಾವೆ, ಆಮೇಲೆ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರೋದು. ನೈಟ್ ಎಲ್ಲ ನನ್ನ ನೈಟ್ ಡ್ಯೂಟಿ ಇರ್ತೈತಿ. ಇಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಬಿಸಿಲು ಜಾಸ್ತಿ, ಇಲ್ಲಿ ಸೆಕೆ ಜಾಸ್ತಿ ಆಗೋ ಕಾರಣ ಸಂಬಂಧ ನಾನು ನೈಟ್ ಡ್ಯೂಟಿ ತೊಗೊಳ್ತೀನಿ. ನಮ್ಮೆಲ್ಲ ಡಿಪೆಂಡ್ ಇರ್ತೈತಿ, ನಾವು ಯಾವಾಗ ಬೇಕಾದ್ರೆ ಡ್ಯೂಟಿ ಬುಕ್ಕಿಂಗ್ ಮಾಡ್ಕೋಬೋದು. ನೈಟ್ ಬೇಕಂದ್ರೆ ನೈಟ್, ಡೇ ಬೇಕಂದ್ರೆ ಡೇ. ಒಟ್ಟಿನಲ್ಲಿ ನಮ್ಮ ಕಂಪ್ನಿ ಡ್ಯೂಟಿ 12 ತಾಸು, 12 ಅವರ್ ಅಷ್ಟು ಕೆಲಸ ಮಾಡಿದ್ರೆ ಆಯ್ತು ನಮ್ದು ಕೆಲಸ. ಬೇಕಂದ್ರೆ ನಾವು ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ರೆ ನಾವು ಎಕ್ಸ್ಟ್ರಾ ಆರ್ಡ್ರ್ ಹಾಕಾವ, ಅದ್ರ ಮೇಲೆ ಎಕ್ಸ್ಟ್ರಾ ಪೇಮೆಂಟ್ ಸಿಗ್ತೈತಿ. ಎಲ್ಲಿ ನೋಡ್ತೀರಿ ಕಾರ್ ಕಾಣಿಸ್ತಾವ, ಬರೀ ಬೇರೆ ಗಾಡಿನೇ ಜಾಸ್ತಿ ಕಾಣಿಸಲ್ಲ. ಇಲ್ಲಿ ಸ್ವಲ್ಪ ಲೇಡೀಸ್ ಡ್ರೈವಿಂಗ್ ಮಾಡ್ತಾರಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ಅವರು ಸ್ವಲ್ಪ ಅಷ್ಟು ಸರಿಯಾಗಿ ಗಾಡಿ ಡ್ರೈವ್ ಬರಲ್ಲ ಅವ್ರಿಗೆ. ಒಂದೊಂದು ಸರ್ತಿ ಮೇರವ್ರು ನೋಡಂಗಿಲ್ಲ, ಈ ಥರ ಗಾಡಿ ಓಡಿಸ್ತಾರೆ. ಬಟ್ ಹವಾ ಇವಾಗ ಚಲೋ ಐತಿ, ಇವಾಗ ತಂಪು ಹವಾ ಐತಿ. ಬಟ್ ಬಿಸಿಲೊಳಗೆ ಬರೋಕ್ಕಾಗಂಗಿಲ್ಲ. ಇದು ದೊಡ್ಡ ಏರಿಯಾ ಏನಲ್ಲ, ಇದು ಒಂದು ದೊಡ್ಡ ಸಿಟಿ ಅಲ್ಲ, ಇದು ಜಾರ ಅಂತಂದು ಒಂದು ಸ್ವಲ್ಪ ಚಿಕ್ಕ ಅಂದ್ರೆ ಸಣ್ಣ ಸಿಟಿ ಇದು. ನಮ್ಮ ಕಡೆ ಸೈಡ್ ತಾಲೂಕು ಇರ್ತಾವಲ್ಲ, ಆ ಥರ. ಈಗ ದೊಡ್ಡ ದೊಡ್ಡ ಸಿಟಿ ಇರ್ತಾವಲ್ಲ, ನಮ್ದು ಹುಬ್ಳಿ ಆಮೇಲೆ ಬೆಂಗಳೂರು, ಈ ಥರ ಸಿಟಿ ಅಲ್ಲ. ಬಟ್ ಒಂದು ತಾಲೂಕು ಯಾವ ಥರ ಇರ್ತದಲ್ಲ ಆ ಥರ ಎಲ್ಲ ಫೆಸಿಲಿಟೀಸು ಇರ್ತೈತಿ ಇಲ್ಲಿ ಪ್ರತಿಯೊಂದು. ಇಲ್ಲಿವರಿಗೆ ಸಮಾಧಾನ ಇಲ್ಲ ನೋಡಿ, ಎಷ್ಟು ಬೇಗ ಬಂದುಬಿಡ್ತಾನ. ಅರ್ಜೆಂಟ್ ಭಾಳ ಇವ್ರಿಗೆ. ನಾವು ಸ್ವಲ್ಪ ಸಂಭಾಳ್ಸ್ಕೊಂಡು ಗಾಡಿ ಓಡಿಸ್ಬೇಕು ಮತ್ತೆ. ಈಗ ಈ ಕಡೆ ಎಲ್ಲ ಸೈಡ್ ಎಲ್ಲ ಕಾಣಿಸೋದು ಎಲ್ಲ ರೆಸ್ಟೋರೆಂಟ್ಸ್ ಮತ್ತು ಬಂಗಾರ ಅಂಗಡಿ ಎಲ್ಲ ಇದಾವೆ ಇಲ್ಲಿ ಈ ಕಡೆ. ಇವಾಗ ಇಲ್ಲಿ ಬಂದೇನೆ ನೋಡ್ರಿ, ಇನ್ನೂ ಟ್ರಾಫಿಕ್ ಸ್ಟಾರ್ಟ್ ಆಗಿಲ್ಲ ಇಲ್ಲಿ. ಗಾಡಿ ಪಾರ್ಕ್ ಮಾಡ್ಕೊಂಡು ವೇಟ್ ಮಾಡಾಕತ್ತಾನೆ. ಇಲ್ಲಿ ರೆಸ್ಟೋರೆಂಟ್ಗಳು ಆಮೇಲೆ ಮತಾಮ್, ಆಮೇಲೆ ಜ್ಯೂಸ್ ಅಂಗಡಿಗಳು. ಮತಾಮ್ ಅಂದ್ರೆ ಅಂಗಡಿಗಳು ಮತಾಮ್ ಅಂತಾರೆ ಇಲ್ಲಿ ಅರಬಿಕ್ ಭಾಷೆ ಒಳಗೆ. ನಮಗೂ ಹಂಗೆ ಹೇಳಿ ಅದರ ಹುಡುಗಿರ್ತೈತಿ. ಇಲ್ಲಿ ಇವಾಗ ಇಲ್ಲಿ ವೇಟ್ ಮಾಡತ್ತೇನೆ. ಪೆಟ್ರೋಲ್ ಅಂತೂ ಫುಲ್ ಐತಿ ಗಾಡಿ ಒಳಗೆ. 2 ಪಾಯಿಂಟ್ ಕಡಿಮೆ ಆಗೈತಿ, ಬಟ್ ನಡಿತೈತಿ ಬೆಳಗ್ಗೆ ಮಟ್ಟ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ಜೂನ್ ಕಾಣಿಸ್ತೈತಲ್ಲ, ಈ ರೆಡ್ ಕಲರ್, ಇದಕ್ಕೆ ಸಮೀಪ ಇರ್ಬೇಕು ನಾವು. ಇಲ್ಲೊಂದು ಐತಿ, ಇಲ್ಲಿ ಸಮೀಪ ಇದ್ರೆ ನಮ್ಗೆ ಆರ್ಡ್ರ್ ಬೀಳ್ತಾವೆ. ವೇಟ್ ಮಾಡತ್ತೇನೆ, ಇನ್ನೂ ಆರ್ಡ್ರ್ ಬಂದಿಲ್ಲ. ನೋಡೋಣ್ರಿ. ಇವಾಗ ಟೈಮ್ 6:30 ಆಯ್ತು, ನಂದು 6:15ಕ್ಕೆ ಡ್ಯೂಟಿ ಸ್ಟಾರ್ಟ್ ಇತ್ತು. ಈಗ 15 ನಿಮಿಷ ಆಯ್ತು ವೇಟ್ ಮಾಡಾಕತ್ತೀನಿ, ಬಟ್ ಇನ್ನೂ ಆರ್ಡ್ರ್ ಬಂದಿಲ್ಲ. ನೋಡೋಣ್ರಿ, ಆರ್ಡ್ರ್ ಬಂದ್ರೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ಆರ್ಡ್ರ್ ಬರ್ತಾ ಇರ್ತಾವೆ, ಆಮೇಲೆ ಟ್ರಾಫಿಕ್ ಸ್ಟಾರ್ಟ್ ಆಕೈತಿ. ಈಗ ನಂದು ನೋಡ್ರಿ ಗಾಡಿ ರನ್ನಿಂಗ್ ಬಂದು 1,26,326 ಕಿಲೋಮೀಟ್ರ್ ಆಗೈತಿ ಇವಾಗ ಎಷ್ಟು ರನ್ ಆಗೈತಿ. ನಮಗೇನು ಆರಾಮ 1 ತಿಂಗಳು ಆಯ್ತು ಅಂದ್ರೆ ನಾವು ರೂಮಲ್ಲೇ ಅಡುಗೆ ಮಾಡ್ಕೊಳ್ಳೋದ್ರಿಂದ ಅಷ್ಟೇನು ಕಾಸ್ಟ್ಲಿ ಆಗಂಗಿಲ್ಲ. ಬಟ್ ನಾವು ಹೊರಗಡೆ ಹೋಟೆಲ್ ಹೋಗಿ ಊಟ ಮಾಡ್ತೇವೆ ಅಂದ್ರೆ ಜಾಸ್ತಿ ಕಾಸ್ಟ್ಲಿ ಆಕೈತಿ, ಸಾಲಂಗಿಲ್ಲ. ಈ ಥರ ಐತಿ ನೋಡಿ ಸ್ನೇಹಿತರೆ. ಇವಾಗ ಡ್ಯೂಟಿ ಒಂದು ಆರ್ಡರ್ ಬಿಡ್ದಿಲ್ಲ, ಇಲ್ಲೆಲ್ಲ ವೇಟ್ ಮಾಡತ್ತಾರ ಹುಡುಗರು. ಆರ್ಡ್ರ್ ಇಲ್ಲ ಇವಾಗ. ಹಿಂದಿನ ಒಬ್ಬ ಹಾಳು ಹೊಡಿಯಾಕತ್ತಾನ. ಏನು ಮಾಡ್ತೀರಿ, ಆರ್ಡ್ರ್ ಬರ್ತಾ ಇಲ್ಲ ಇವತ್ತು, ಯಾಕೇನೋ ಗೊತ್ತಿಲ್ಲ. ಆರ್ಡ್ರ್ ಕಡಿಮೆ ಅದಾವೆ, ಬೇರೆ ಕಡೆ ನೋಡೋಣ. ಇಲ್ಲಿ ತೋರ್ಸತೈತಿ, ಇಲ್ಲಿ ಹೋಗಿ ನೋಡೋಣ. ಇವಾಗ ಹೋಗ್ತಾ ಇದ್ದೆ, ಒಂದು ಆರ್ಡ್ರ್ ಬಂತು. ಇಲ್ಲೇ ಐತಿ ಅದು ರೆಸ್ಟೋರೆಂಟ್, ಜಾರ ಅಂತಂದು ಅದು ರೆಸ್ಟೋರೆಂಟ್ ಹೆಸರು. ಇದು ಲೊಕೇಶನ್ ಅಂತಂದ್ರೆ ಇಲ್ಲೇ ತೋರಿಸ್ತೈತಿ. ಇಲ್ಲಿ 3 ಡಾಟ್ಸ್ ಅದಾವಲ್ಲ, ಇಲ್ಲಿ ಹೊಡೆದ್ರೆ ನೋಡಿರಿ. ನಾ ಇಲ್ಲೇ ಇದೀನ, ಇಲ್ಲೇ ಅದು ರೆಸ್ಟೋರೆಂಟ್ ಐತಿ, ಇಲ್ಲೇ ಅದು ಸಮೀಪ ಇಲ್ಲೇ ಐತಿ. ಇಲ್ಲಿ ಕೆಳಗೆ ಕೊಡ್ತಾರೆ. ಇನ್ನೂ ರೆಡಿ ಆಗಲಿಲ್ಲ. ಇದು ಆರ್ಡ್ರ್ ರೆಡಿ ಆದರೆ ಇಲ್ಲಿ ರೆಡಿ ಅಂತ ಬರ್ತೈತಿ, ಇಲ್ಲಿ ತೋರ್ಸತೈತಿ ರೆಡಿ. ಇನ್ನು ಇದು 7 ನಿಮಿಷ ಟೈಮಿಂಗ್ ಐತಿ ರೆಡಿ ಮಾಡೋಕೆ. ನೋಡೋಣ್ರಿ, ವೇಟ್ ಮಾಡೋಣ್ರಿ. ಆರ್ಡರ್ ರೆಡಿ ಆದ್ರೆ ಪಿಕಪ್ ಮಾಡ್ಕೊಂಡು ಎಷ್ಟು ದೂರ ಕೊಡ್ತಾರೆ ನೋಡೋಣ.
ಆರ್ಡರ್ ತೊಗೊಂಡೆ ಸ್ನೇಹಿತರೆ, ನೋಡ್ಬೋದು ಬ್ಯಾಗ್, ದೊಡ್ಡ ಬ್ಯಾಗ್ ಒಳಗೆ ಲೊಕೇಶನ್ ಹಾಕ್ಯಾನ 13 ಕಿಲೋಮೀಟರ್ ಐತೆ ಸ್ನೇಹಿತರೆ. ಬರೀ ಹೋಗೋಣ, ನಮ್ಮದು ಹೋಗಿ ಇದು ಆರ್ಡರ್ ಹೋಗಿ ಕೊಡೋಣ. 13 ಫಸ್ಟ್ ಆರ್ಡರ್ ಬಂದುಬಿಟ್ಟು 13.5 ಕಿಲೋಮೀಟ್ರ್ ಬಿತ್ತು. ನಡ್ರಿ ಹೋಗೋಣ. ಮತ್ತು ಎಷ್ಟು ಕಿಲೋಮೀಟ್ರ್ ಬಿದ್ದರೆ ನಮಗೇನಾಗೋದೈತಿ, ಒಂದು 15 ನಿಮಿಷ. ಈಗ ಟ್ರಾಫಿಕ್ ಸ್ಟಾರ್ಟ್, ಅದಕ್ಕೆ ಸ್ವಲ್ಪ ಸ್ಲೋ ಆಗ್ಬೋದು, 15 ನಿಮಿಷ ಹಿಡಿಬೋದು ಹೋಗಿ ಆರ್ಡರ್ ಕೊಡೋಕೆ. ಬರೀ ಹೋಗೋಣ. ನೋಡಿರಿ ಇಲ್ಲಿ ಯಾವ ಥರ ಐತಿ. ಇವತ್ತು ಭಾಳ ಲೇಟ್ ಆಯ್ತು, ಆರ್ಡರ್ ಬರಲಿಲ್ಲ. ಇಲ್ಲಾಂದ್ರೆ ಬಂದ ತಕ್ಷಣ ಒಂದು 10 ನಿಮಿಷ 15 ನಿಮಿಷ ಒಳಗಂದ್ರೆ ಆರ್ಡರ್ ಬಂದುಬಿಡ್ತಿತ್ತು. ಇಷ್ಟೊತ್ತು ಮಟ್ಟ 2-3 ಆರ್ಡರ್ ಆಗ್ತಿತ್ತು. ಬಟ್ ಇನ್ನೂ ಮಟ್ಟ ಆರ್ಡರ್ ಕೊಡಲಿಲ್ಲ. ಪರವಾಗಿಲ್ಲ, ಒಂದು ಆರ್ಡರ್ ಬಂತಲ್ಲ. ಬೆಳಗ್ಗೆ ನಾನು ನೈಟ್ 12 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ಮಟ್ಟ 11 ಆರ್ಡರ್ ಹೊಡ್ಕೊಂಡು ಹೋಗಿದ್ದೆ. ತೊಂದರೆ ಇಲ್ಲ, ಎಷ್ಟಾಗ್ತದೆ ಅಷ್ಟು ಹೊಡೆಯೋದು. ಮತ್ತು ಎಂತ ಮಾಡೋದು ಆರ್ಡರ್ ಬಂದರೆ ಹೊಡೆಯೋದು. ನಾವಂತೂ ಟೈಮ್ ಅಲ್ಲಿ ಇಲ್ಲಿ ವೇಸ್ಟ್ ಮಾಡ್ತಾಯಿಲ್ಲ. ಇಲ್ಲಿಂದ ಇದು ಜಾರಿಂದ ಸಾದ್ ಅಬ್ದುಲ್ಲಾ ಅಂತಂದು ಒಂದು ಏರಿಯಾ ಐತಿ. ಒಂದು 10-15 ಕಿಲೋಮೀಟ್ರ್ ಆಗ್ತೈತಿ. ಅಲ್ಲಿ ಬ್ಲಾಕ್ 4 ಒಳಗೆ ಮನೆ ನಂಬರ್ 433 ಮನೆ ನಂಬರ್. ಆ ಮನೆಗೆ ಹೋಗಿ ಆರ್ಡರ್ ಕೊಡ್ಬೇಕು. ಬರ್ರಿ ಹೋಗೋಣ, ಬೇಗ ಹೋಗಿ ಆರ್ಡರ್ ಡ್ರಾಪ್ ಮಾಡಿ ಆರ್ಡರ್ ಕಸ್ಟಮರ್ಗೆ ಕೊಟ್ಟು ಮತ್ತೆ ರಿಟರ್ನ್ ಬರೋಣ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಸೈಡೆಲ್ಲ ಗಿಡ ಹಚ್ಚಾರ. ಇಲ್ಲಿ ಸೈಡೆಲ್ಲ ಸ್ವಲ್ಪ ಗಿಡ ಮರ ಇದಾವೆ ಫ್ರೆಂಡ್ಸ್. ನಿಮ್ಗೆ ಡೇ ಅಂದ್ರೆ ಎಲ್ಲ ಸರಿ ಕಾಣಿಸ್ತೈತಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸರಿ ಕ್ಲಿಯರಾಗಿ ವಿಡಿಯೋ ಮಾಡ್ತೀನಿ. ಲೈಟಿಂಗ್ ಇರ್ತಾವೆ ಸ್ನೇಹಿತರೆ. ಇಲ್ಲಿ ನಮ್ಮ ಗಾಡಿ ಬೆಳಕಂದ್ರೂ ಎಲ್ಲಿ ಕಾಣಿಸಾಕತ್ತಿಲ್ಲ, ಲೈಟಿಂಗ ಸಿಕ್ಕಾಬಿಟ್ಟು ಇರೋ ಸಂಬಂಧ. ನೋಡ್ರಿ ಈ ಥರ ಇಲ್ಲಿ ಮೇನ್ ಹೈವೇ ಒಳಗಿದೆ ನಾನೀಗ. ಇದು ಬಂದ್ಬಿಟ್ಟು 80 ನಂಬರ್ ರೋಡ್ ಅಂತಂದು ಇದ್ರ ಹೆಸರು. ಈ ರೋಡಿನ ಹೆಸರು 80 ನಂಬರ್ ರೋಡ್. ಈ ರಸ್ತೆ ಒಳಗೆ ಹೋಗ್ತಾ ಇರೋದು ನಾನು. ಇಲ್ಲಿ ಕ್ಯಾಮ್ರಾ ಇರ್ತಾವೆ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಕ್ಯಾಮ್ರಾ ಬಗ್ಗೆ ಕೇರ್ ತೊಗೊಳ್ಬೇಕು ನಾವು. ಯಾಕಂದ್ರೆ ಒಂದು ಸರ್ತಿ ಕ್ಯಾಮ್ರಾ ಕ್ಯಾಪ್ಚರ್ ಆದ್ರೆ ಮುಗಿಯತ್ತೆ ನಮ್ಮ ಕತೆ. ಅದಕ್ಕೆ ಸ್ಯಾಲ್ರಿ ಹೋಗ್ಬಿಡ್ತೈತಿ. 150 KD ಮಾಡ್ಯಾರಂತ ಈಗ ಆಗಸ್ಟಿಂದ. ಅಂದ್ರೆ ಫೈನ್ 150 KD ಅಂದ್ರೆ ಮುಗೀತು, ಅರ್ಧ ಸ್ಯಾಲ್ರಿ ಕಟ್ ಆಗಿಬಿಡ್ತೈತೆ ನಾವು. ಅದಕ್ಕೆ ಕ್ಯಾಮ್ರಾ ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು ಗಾಡಿ. ಇಲ್ಲಿ ತೋರಿಸ್ತೈತಿ ನಮ್ಗೆ ಮೀಟ್ರ್ ಒಳಗೆ. ಇಲ್ಲಿ ಕ್ಯಾಮ್ರಾ ಐತೆ ನೋಡ್ರಿ, ಇಲ್ಲಿ ತೋರಿಸೋದು ಈ ಥರ. ನಮ್ದು ಗಾಡಿ ಸ್ವಲ್ಪ ಗ್ಲಾಸ್ ಕ್ಲೀನ್ ಮಾಡಲಿಲ್ಲ ನಾನು. ಬೆಳಗ್ಗೆ ಬಂದ ತಕ್ಷಣ ಕ್ಲೀನ್ ಮಾಡಿದ್ರೆ ಸರಿ ಇರ್ತಿತ್ತು. ಹೋಗ್ತಾ ಇರೋದು ಲ್ಯಾಂಡ್ ಕ್ರೂಸರ್ ಏನೋ ಮೋದಿ ಹತ್ರ ಐತಂತಲ್ಲ ಇಂಥ ಕಾರ. ಇಲ್ಲಿ ಎಲ್ಲ ಕಾಮನ್ ಜನರ ಕಡೆ ಐತಿ ಕಾರ. ನಾವು ಹಿಂಗೆ ಹೋದ್ರೆ ಕೆಲಸ ಆಗಿಲ್ಲ, ಮುಗಿಸ್ಕೊಂಡು ಹೋಗ್ತಾ ಇರೋದು. ಸೈಡೆಲ್ಲ ಸ್ನೇಹಿತರೆ ಇಲ್ಲಿ ಇವೆಲ್ಲ ಖಜೂರ್ ಗಿಡ ಇವು. ಉತ್ತತ್ತಿ ಅಂತ ಹೇಳ್ತಾರಲ್ಲ, ಉತ್ತತ್ತಿ ಖಜೂರು ಆ ಗಿಡ ಇವು. ಸೌಕೇಶ್ ಅಂತ ಹಚ್ಚಾರ. ಇವೆಲ್ಲಕ್ಕೂ ಪೈಪ್ಲೈನ್ ಅದಾವೆ ನೋಡಿ, ಕಾಣಿಸಂಗಿಲ್ಲ ಕಾಣಿಸ್. ಇಲ್ಲೇ ಸಮೀಪ ಬಂದೆ ಫ್ರೆಂಡ್ಸ್. ಇನ್ನೇನು 1 ಕಿಲೋಮೀಟ್ರ್ ಐತೆ ಕಸ್ಟಮರ್ ಮನೆ. ನೋಡ್ಬೋದು ನೀವು ಯಾವ ಥರ ಬಿಲ್ಡಿಂಗ್ಗಳು ಅದಾವೆ ಇಲ್ಲಿ. ಇಲ್ಲಿ ಸೆಂಟ್ರ್ ರಸ್ತೆ ಒಳಗೆ ಗಾಡಿ ನಿಂದ್ರಿಸ್ಯಾರ ಇವ್ರು. ಆದ್ರೆ ನಾವು ನಿಂದ್ರಿಸಿದ್ರೆ ಮುಗೀತು. ಆಮೇಲೆ ಇಲ್ಲಿ ಜಾಸ್ತಿ ಅಂದ್ರೆ ಮಸೀದಿ ಭಾಳ ಜಾಸ್ತಿ ಅದಾವೆ ಇಲ್ಲಿ. ಇದು ಮಸೀದಿ ಇದು ಇಲ್ಲಿ ಕಾಣಿಸೋದು ನೋಡ್ರಿ. ಈ ನಮ್ಮನೆ ರಾಜರ ಥರ ಮನೆ ಕಟ್ಕೊಂಡ್ರೆ ಇವರು. ಇಲ್ಲಿ ಒಬ್ಬ ನೋಡ್ರಿ ಬೆಳೆ ಅಂಗಿ ಹಾಕೊಂಡು ಹೆಂಗೆ ನೋಡ್ಕೊಂಡು ಬರ್ತಾನೆ. ಇವ್ರದ್ದು ಅಂಗಿನ ಈ ಥರ. ನೈಟ್ ಯಾರ ಗೊತ್ತಿಲ್ದವ್ರು ಅದ ಹೆದ್ರೇ ಬಿಡ್ಬೋದು. ಇಲ್ಲಿ ಡ್ರೆಸ್ ಇದು ವೈಟ್ ಕಲರ್ ಹಾಕ್ತಾರೆ ಇವರು, ಫುಲ್ ವೈಟ್. ಇಲ್ಲಿ ಸೈಡ್ ಸ್ವಲ್ಪ ಗಿಡ ಎಲ್ಲ ಹಚ್ಚಾರ, ಗಿಡ ಮರ ಎಲ್ಲ. ಸಿಕ್ಕಾಪಟ್ಟಿ ದೂರ ಐತಪ್ಪ ಇದು. 13-13.5 ಕಿಲೋಮೀಟ್ರ್ ಆರ್ಡರ್ ಬಿದ್ದಿದ್ದು.
ಫಸ್ಟ್ ಆರ್ಡ್ರ್ ಸ್ವಲ್ಪ ಲೇಟ್ ಆಯಿತು. ಈ ಥರ ಎಲ್ಲ ಮನೆ ಇರ್ತಾವೆ ಇಲ್ಲಿ. ಇವು ಏರಿಯಾ ಇದು ನೋಡ್ರಿ, ಇದು ಸ್ಟೇಟ್ ನಂಬರ್ 21 ಅಂತ ಕಾಣಿಸ್ತೈತೆ ನಿಮ್ಗೆ. ಲೈಟಿಂಗ್ ಎಲ್ಲ ಸಿಕ್ಕಾಪಟ್ಟೆ ಇರ್ತೈತಿ ಇಲ್ಲಿ. ಲೈಟಿಂಗ್ ಏನೇನು ತೊಂದರೆ ಇಲ್ಲ. ಬೆಳಗ್ಗೆ ನಮ್ಮ ಗಾಡಿಗೆ ನೋಡ್ರಿ ಈಗ ಬಂದ್ ಮಾಡ್ತೇನೆ, ಬಂದ್ ಮಾಡಿದ್ರೂ ಹೋಗ್ಬೋದು. ಈಗ ಸ್ವಲ್ಪ ಕಾಣಿಸ್ತೈತೆ ಅಷ್ಟೇ ಬೆಳಕು. ಮುಂದಿನ ಗಾಡಿ ಹಂಗೆ ಇಲ್ಲಿ ಗಾಡಿ ಬರತ್ತೆ ಅಂತ ಕಾಣಿಸಕ್ಕೆ ಇಷ್ಟ. ಬಂದೆ ಕಸ್ಟಮರ್ ಮನೆ ಲೆಕ್ಕ ಇಲ್ಲಿ ಲಾಸ್ಟ್ ಐತಂದ್ರೆ ಇದೇ ಇರ್ಬೋದು. ಕಸ್ಟಮರ್ ಮನೆ 19 ಏನೋ ಇತ್ತು, ನಂಬರ್ ಅಂತೂ ಇಲ್ಲ ಈ ಮನೆಗೆ. ಐತೋ ಇದೇ ಇರ್ಬೋದು ಮನೆ. ಈ ಕಿಯಾ ಕಾರ್ ಐತಿ, ನೋಡೋಣ ಕಾಲ್ ಮಾಡೋಂತಾರೆ ಕಸ್ಟಮರ್ಗೆ. ಕಸ್ಟಮರ್ ಮನೆ ಹತ್ರ ಬಂದೆ. ಇಲ್ಲಿ ಮೊಬೈಲ್ ನಂಬರ್ ಬರ್ತದೆ ಸ್ನೇಹಿತರೆ, ಇಲ್ಲಿ ಕಾಲ್ ಅಂತ ಇರ್ತದಲ್ಲ, ಇಲ್ಲಿ ಕಾಲ್ ಮಾಡೋದು ಕಸ್ಟಮರ್ಗೆ. हेलो सर, सलाम अलैकुम सर. तलबात मौजूद बर रहा सर आउटसाइड किया सयारा, आउटसाइड किया सयारा, आउटसाइड क्या सर कम ನೋಡಿ ಸ್ನೇಹಿತರೆ, ಅವ್ರು ಬರ್ತಾನಂತ ಹೇಳ್ಯಾರ ಕಸ್ಟಮರ್. ಆರ್ಡ್ರ್ ಏನೋ ಕೊಟ್ಟೆ, ದೊಡ್ಡ ಆರ್ಡ್ರ್ ಇತ್ತದ, ತೊಗೊಂಡು ಹೋದವ. ನಾ ವಿಡಿಯೋ ಮಾಡಲಿಲ್ಲ, ಅವ್ನು ಬಂದಾಗೆಲ್ಲ ಸುಮ್ಮನೆ. ಆಮೇಲೆ ನಮ್ದು ಆರ್ಡ್ರ್ ಕಂಪ್ಲೀಟ್ ಆಗಿದೆ ಅಂತಂದು ಇದ್ರೊಳಗೆ ಫೋಟೋ ಹೊಡೆದು ಹಾಕ್ಬೇಕು ಒಂದು ಮನೆಯದು. ಆಯ್ತು, ನಮ್ದು ಆರ್ಡ್ರ್ ಕಂಪ್ಲೀಟ್. ಇಷ್ಟೇ ಕೆಲಸ. ಇವಾಗ ನೆಕ್ಸ್ಟ್ ನಾವು ನಮ್ಮ ಎಲ್ಲಿದ್ದೆಲ್ಲ ಅಲ್ಲಿ ಹೋಗೋದು ಅಷ್ಟೇ. ಕಾಲ್ ಮಾಡಿದ್ರೆ ಬರ್ತಾರೆ, ಅವ್ರಿಗೆ ಆರ್ಡ್ರ್ ಕೊಡೋದು, ಹೋಗ್ತಾಯಿರು. ಇಷ್ಟೇ ಕೆಲಸ, ಮತ್ತೇನಿರಲ್ಲ. ಆರಾಮ್ ಮಾಡ್ಬೋದು. ಸಣ್ಣ ಹುಡುಗರು ಮಾಡುವಂಥ ಕೆಲಸ. ಡ್ರೈವಿಂಗ್ ಏನು ಕಷ್ಟ ಇಲ್ಲ ಇಲ್ಲಿ. ಇಷ್ಟು ಇದು ಸ್ವಲ್ಪ ಬಿಗ್ ಆರ್ಡರ್ ಇರೋರ ಸಂಬಂಧ ದೊಡ್ಡ ಬ್ಯಾಗ್ಗಳು ತೊಗೊಂಡೋಗಿದ್ದೆ. ನಿಮ್ಗೆ ಆರ್ಡರ್ ತೋರಿಸ್ತಿದ್ದೆ, ಬಟ್ ಅಷ್ಟು ಮಟ್ಟ ಬಂದ್ಬಿಟ್ಟ ಅವ ಕಸ್ಟಮರ್. ಇರಲಿ, ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೇನಂತ. ಇವಾಗ ಇಷ್ಟೇ ಕೆಲಸ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ದು ಇಷ್ಟೇ ಕೆಲಸ. ಬರೋದು, ಆರ್ಡ್ರ್ ಕೊಡ್ತಾ ಇರೋದು, ಹೋಗ್ತಾ ಇರೋದು. ಇಷ್ಟು ಕೆಲಸ ಮಾಡಿದ್ರೆ ಆಯ್ತು. ಏನು ಸಣ್ಣ ಹುಡುಗರು ಮಾಡ್ಬೋದು. ನಂದು ಡ್ಯೂಟಿ ಬಂದುಬಿಟ್ಟು 12 ತಾಸು 14 ತಾಸು ಡ್ಯೂಟಿ ಮಾಡ್ತೇನೆ ನಾನು. ಇವಾಗ ಬೆಳಗ್ಗೆ 6 ಗಂಟೆ ಬಂದೆ, ಸಂಜೆ 6:15ಕ್ಕೆ ಬಂದೆ ನಾನು. ಇವಾಗ ನೈಟೆಲ್ಲ ಡ್ಯೂಟಿ ಮಾಡಿಕೊಂಡೆ. ಬೆಳಗ್ಗೆ ಎಷ್ಟು ಗಂಟೆ, ಒಂದು 7 ಗಂಟೆ 7:15 ಹೋಗ್ತೇನೆ ನಾನು ಆ ರೂಮ್ಗೆ. ಕೆಲಸ ಏನು ಆರಾಮೈತಿ, ಏನು ತೊಂದರೆ ಇಲ್ಲ. ಬಟ್ ಮಾಡ್ಬೋದು, ಯಾರು ಬೇಕಾದ್ರು ಮಾಡ್ಬೋದು. ಒಳ್ಳೆ ಸ್ಯಾಲ್ರಿ ಐತಿ. ಯಾರು ಬರ್ತೀನಿ ಅನ್ನೋರಿಗೆ ಬರ್ಬೋದು, ಏನು ತೊಂದರೆ ಇಲ್ಲ. ಒಳ್ಳೆ ಏಜೆಂಟ್ ಹಿಡ್ಕೊಂಡು ಬಂದ್ರೆ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟೇ ಕೆಲಸ ಇರೋದು. ಹೋಗೋದು ನಮಗೆಲ್ಲ ಮೊಬೈಲಲ್ಲೇ ಬರ್ತೈತಿ. ಲೊಕೇಶನ್, ಕಸ್ಟಮರ್ ಮನೆ, ಕಸ್ಟಮರ್ ನಂಬರ್, ಮೊಬೈಲ್ ನಂಬರ್ ಬರ್ತೈತಿ. ಸ್ವಲ್ಪ ಮಾತಾಡೋಕೆ ಕಷ್ಟ ಆಕೈತಿ ಫಸ್ಟಿಗೆ ಕಷ್ಟ. ಆಮೇಲೆ ಎಲ್ಲ ಸರಿ ಆಗ್ತೈತಿ, ಹೊಂದಾಣಿಕೆ ಆಗ್ತೈತಿ, ಮಾಡ್ಬೋದು. ಕೆಲಸ ಇಲ್ಲ ಅಂದವ್ರು ಮಾಡ್ಬೋದು. ನಾನು ಇವಾಗ ಬಂದು 1 ವರ್ಷ ಆಯಿತು, ಆಲ್ಮೋಸ್ಟ್ 1 ಇಯರ್ ಕಂಪ್ಲೀಟ್ ಆಯಿತು. ಸ್ಯಾಲ್ರಿನೂ 50,000 ರಿಂದ 80,000ವರೆಗೆ ನಾವು ಕೆಲಸದ ಮೇಲೆ ಡಿಪೆಂಡ್. ಬಟ್ ನಮ್ಮ ಬೇಸಿಕ್ ಸ್ಯಾಲ್ರಿ ಇರೋದು ಬಂದುಬಿಟ್ಟು 38,000 ಏನೋ ಆಯ್ತು ನಮ್ಗೆ. ನಾವು 1 ತಿಂಗಳ ಸರಿ ಸ್ಯಾಲ್ರಿ ಸೇಮ್ ಸ್ಯಾಲ್ರಿ ತೊಗೊಂಡಿಲ್ಲ. ಅಂದರೆ ಆರ್ಡ್ರ್ ಮೇಲೆ ಡಿಪೆಂಡ್ ಇರ್ತೈತಿಲ್ಲ ನಮ್ಗೆ. ನಾವು ಆರ್ಡ್ರ್ ಎಷ್ಟು ಹೊಡಿತೀವಲ್ಲ ಅದ್ರ ಮೇಲೆ ನಮಗೆ ಸ್ಯಾಲ್ರಿ ಹೆಚ್ಚು ಆಕ್ಕೈತಿ ಅಷ್ಟೇ, ಮತ್ತೇನಿಲ್ಲ. ಒಳ್ಳೆ ಕೆಲಸ. ನಮಗೆ ಡ್ಯೂಟಿ ಎಷ್ಟು, ನಮ್ಮದು ಕಂಪ್ನಿ ಡ್ಯೂಟಿ ಬಂದು 12 ತಾಸು ಮಾಡಲೇಬೇಕು ನಾವು. ಬಟ್ ನಾವು ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ಡ್ಯೂಟಿ ಮಾಡ್ಬೋದು. ನಮ್ಮ ಮೇಲೆ ಡಿಪೆಂಡ್, ನಾವು ಯಾವಾಗ ಬೇಕಾದ್ರೆ ಡ್ಯೂಟಿ ತೊಗೋಬೋದು ಆ ಥರ. ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಬ್ಲಾಗ್. ಈ ಬ್ಲಾಗಿಗೆ ನೀವು ಸಪೋರ್ಟ್ ಮಾಡಿರಿ. ನಾನು ನೆಕ್ಸ್ಟ್ ಬ್ಲಾಗ್ ನಿಮಗೆಲ್ಲ ಕ್ಲಿಯರಾಗಿ ಏನೇನು ಹೇಳಬೇಕನ್ನೋದು ಸ್ವಲ್ಪ ಕಮೆಂಟ್ ಮಾಡಿ, ನಾನು ಆದಷ್ಟು ಪ್ರಯತ್ನ ಮಾಡ್ತೇನೆ. ನಾವು ಮೊದಲು ಫಸ್ಟ್ ಬ್ಲಾಗ್ ಮಾಡೋದ್ರಿಂದ ಏನಾದ್ರು ತಪ್ಪಾದ ದಯವಿಟ್ಟು ಕ್ಷಮೆ ಇರಲಿ ನಮ್ಮ ಮೇಲೆ. ಅಲ್ಲಿವರೆಗೆ ತಮಗೆಲ್ಲರಿಗೂ ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ.